ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲ ಯುವಕ ಯುವತಿಯರು ಕಡ್ಡಾಯವಾಗಿ ವಾಹನ ಪರವಾನಗಿ ಪಡೆದು ವಾಹನ ಚಲಾಯಿಸತಕ್ಕದ್ದು. ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನವನ್ನು ಚಲಾಯಿಸಲು ಮಕ್ಕಳಿಗೆ ವಾಹನವನ್ನು ಚಲಾಯಿಸಲು ಕೊಡುವುದು ಕಾನೂನಿನಡಿಯಲ್ಲಿ ಅಪರಾಧ. ವಾಹನವನ್ನು ಅತಿವೇಗದಿಂದ ಮತ್ತು ನಿರ್ಲಕ್ಷ್ಯತೆಯಿಂದ ಚಲಾಯಿಸದೆ ನಿಯಂತ್ರಿತ ವೇಗ ಮತ್ತು ಜಾಗರೂಕತೆಯಿಂದ ವಾಹನ ಚಲಾಯಿಸದೆ ಮತ್ತು ನಿರ್ಲಕ್ಷ್ಯತೆಯಿಂದ ಚಲಾಯಿಸದೆ ನಿಯಂತ್ರಿತ ವೇಗ ಮತ್ತು ಜಾಗರೂಕತೆಯಿಂದ ವಾಹನ ಚಲಾಯಿಸಬೇಕು. ಹಾಗೂ ಪ್ರತಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ನಾವು ಇವತ್ತು ಈ ಹೊಸದುರ್ಗ ಪಟ್ಟಣದಲ್ಲಿ ಹೊಸದುರ್ಗದ ಹೃದಯ ಭಾಗದಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆಯಿಂದ ನಮ್ಮ ಈ ಟಿ ವಿ ಸರ್ಕಲ್ವರೆಗೂ ಒಂದು ರಸ್ತೆ ಸಪ್ತಾಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಹೊಸದುರ್ಗ ಪಟ್ಟಣದಲ್ಲಿರುವ ವಿವಿಧ ಶಾಲೆಗಳ ಸಾಕಷ್ಟು ವಿದ್ಯಾರ್ಥಿನಿಯರು ಆಗಮಿಸಿದರು. ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ದೇಶದಲ್ಲಿ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ, ಸಾಕಷ್ಟು ಜನ ರಸ್ತೆ ಅಪಘಾತದಲ್ಲಿ ಮೃತಪಡೋದು, ಜೊತೆಗೆ ರಸ್ತೆ ಅಪಘಾತದಲ್ಲಿ ಸಾಕಷ್ಟು ಜನ ಗಾಯಗೊಂಡು ಅವ್ರ ಜೀವನನೇ ಮುಂದೆ ನಡೆಸೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿಯನ್ನು ತಲುಪಿರುವಂಥದ್ದನ್ನು ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡ್ತಿದ್ದೀವಿ. ಮತ್ತು ನಾನು ಒಬ್ಬ ಹಿರಿಯ ಸಿವಿಲ್ ನ್ಯಾಯಾಧೀಶನಾಗಿ ನನ್ನ ನ್ಯಾಯಾಲಯದಲ್ಲಿ ನೋಡುವಂಥದ್ದು ಏನಂತಂದರೆ, ಸಾಕಷ್ಟು ಪ್ರಕರಣಗಳಲ್ಲಿ ಯಾರು ಗಾಡಿಯನ್ನು ಓಡಿಸಿರ್ತಾರೋ ಅವರಿಗೆ DL ಇರೋದಿಲ್ಲ ಮತ್ತು ಆ ವಾಹನಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಪರಿಹಾರವನ್ನು ಕೇಳ್ಕೊಂಡು ಬಂದಿರ್ತಾರೋ ಆ ವ್ಯಕ್ತಿ ಸತ್ತಂಥ ವ್ಯಕ್ತಿ ವಯಸ್ಸೇನಾದರೂ 18ರಿಂದ 30 ವರ್ಷದ ಒಳಗಡೆ ಇತ್ತಂತಂದರೆ ಅವನಿಗೆ ನಾವು ಅಲ್ಲಿ ಮಲ್ಟಿಪ್ಲಯರ್ ಅಂತ ಬರುತ್ತೆ, ನಾವು 18 ಮಲ್ಟಿಪ್ಲಯರ್ ಅಂತಂದು ಹಿಡಿದು ಲೆಕ್ಕ ಮಾಡಿದ್ರೆ ಅಂದರೆ ಆ ಸತ್ತಂಥ ವ್ಯಕ್ತಿ ಏನೂ ದುಡಿದಿಲ್ಲ ಅಂತಂದರೂ ಇವತ್ತಿನ ದಿವಸ 2025-26ರಲ್ಲಿ ಕನಿಷ್ಠ ಅವನು ಒಂದು 15ರಿಂದ 16,000 ರೂಪಾಯಿ ದುಡಿತಾನೆ. ಇದನ್ನೆಲ್ಲ ನಾವು ಲೆಕ್ಕ ಮಾಡಿ ಆ ಸತ್ತಂಥ ವ್ಯಕ್ತಿಯ ಕುಟುಂಬಕ್ಕೆ ನಾವು ಎಷ್ಟು ಪರಿಹಾರವನ್ನು ಕೊಡಿಸ್ಬೇಕಾಗತ್ತಂತಂದರೆ, ನ್ಯಾಯಾಲಯ ಕನಿಷ್ಠ ಪಕ್ಷ 50ರಿಂದ 60 ಲಕ್ಷ ರೂಪಾಯಿ ಆಗುತ್ತೆ. ಈ 50ರಿಂದ 60 ಲಕ್ಷ ರೂಪಾಯಿ ಒಂದು ವೇಳೆ ಏನಾದರೂ ಇನ್ಶೂರೆನ್ಸ್ ಇದ್ದರೆ ಆ ಬೈಕಿಗೆ ವಿಮಾ ಕಂಪ್ನಿ ಕೊಡುತ್ತೆ. ಒಂದು ವೇಳೆ ಇನ್ಶೂರೆನ್ಸ್ ಇಲ್ಲ ಮತ್ತು DL ಇಲ್ಲ ಅಂತಂದರೆ ಆ ವಾಹನದ ಮಾಲಕ ಕೊಡಬೇಕಾಗತ್ತೆ. ಜೊತೆಗೆ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಹಲವಾರು ಪ್ರಕರಣಗಳಲ್ಲಿ ಕೆಲವೊಂದಷ್ಟು ಜನರಿಗೆ ಗರ್ಭಿಣಿಯರಾಗಿರ್ಬೋದು ಅಥವಾ ಯಾರಿಗೆ ತುರ್ತು ಚಿಕಿತ್ಸೆ ಅವಶ್ಯ ಇರುತ್ತೆ ಅಂಥವರು ಈ ಆಂಬ್ಯುಲೆನ್ಸಲ್ಲಿ ಹೋಗ್ತಾ ಇರ್ತಾರೆ. ಆಂಬ್ಯುಲೆನ್ಸ್ ಹೋಗಬೇಕಾದ್ರೆ ಪ್ರತಿಯೊಬ್ಬರು ನಾವು ಯಾರೇ ವಾಹನವನ್ನು ಚಲಾಯಿಸ್ಕೊಂಡು ಹೋಗಲಿ, ನಾವು ರಸ್ತೆಯಲ್ಲಿ ಅಡ್ಡಲಾಗಿ ನಿಲ್ಲಲಾರ್ದಾಗೆ, ನಮ್ಮ ವಾಹನವನ್ನು ಅಡ್ಡಲಾಗಿ ನಿಲ್ಲಿಸಲಾರ್ದಾಗೆ ಹೋಗುವಂಥ ಆಂಬ್ಯುಲೆನ್ಸ್ಗೆ ನಾವು ದಾರಿಯನ್ನು ಮಾಡಿಕೊಡಬೇಕು. ಒಂದು ವೇಳೆ ಆ ರೀತಿ ದಾರಿ ಮಾಡಿ ಕೊಡದೇ ಇದ್ದರೆ ಕಾನೂನು ಅಡಿಯಲ್ಲಿ ಅಂಥ ವ್ಯಕ್ತಿಗೆ ಶಿಕ್ಷೆ ಇದೆ. ಆ ಕಾರಣದಿಂದ ಪ್ರತಿಯೊಬ್ಬರು ಆಂಬ್ಯುಲೆನ್ಸ್ ಬಂದಾಗ ನಾವು ಸೈಡನ್ನು ಕೊಡುವಂಥ ಒಂದು ಸೌಜನ್ಯತೆಯನ್ನು ಬೆಳೆಸ್ಕೋಬೇಕು. ಇನ್ನು ಜೊತೆಗೆ ಈ ನಾವು ನೋಡಿದಾಗೆ ಹಲವಾರು ಪ್ರಕರಣಗಳಲ್ಲಿ ಮೃತಪಡುವಂಥವ್ರು ಯಾರು ಅಂತಂದರೆ, ಈ 2 ವೀಲರ್ ಬೈಕಲ್ಲಿ ಹೋಗುವಂಥ ವ್ಯಕ್ತಿಗಳು. ಯಾಕೆ? ಅವರು ಹೆಲ್ಮೆಟನ್ನು ಧರಿಸಿರೋದಿಲ್ಲ. ಒಂದು ವೇಳೆ ಹೆಲ್ಮೆಟ್ ಏನಾದರೂ ಧರಿಸಿದ್ದೇ ಆಗಿತ್ತಂದರೆ ಕೈ ಕಾಲುಗಳಿಗೆ ಏನಾದರೂ ಗಾಯಗಳಾಗ್ಬೋದು, ಆ ವ್ಯಕ್ತಿಯ ಜೀವ ಹೋಗುವುದಿಲ್ಲ, ಜೀವ ಉಳಿಯುವ ಸಾಧ್ಯತೆ ಇರುತ್ತೆ. ಆದರೆ ಹೆಲ್ಮೆಟನ್ನು ಧರಿಸದೇ ಇರುವ ಕಾರಣಕ್ಕಾಗಿ ತಲೆಗೆ ಅದು ಬಲವಾದ ಏಟು ಬಿದ್ದು ಆ ವ್ಯಕ್ತಿ ಮೃತಪಡುವಂಥ ಸಂದರ್ಭಗಳು ಭಾಳ ಇರ್ತವೆ. ಆ ರೀತಿ ಮೃತಪಟ್ಟರೆ, ಒಂದು ಸಣ್ಣ ವಯಸ್ಸಲ್ಲಿ ಮೃತಪಟ್ಟರೆ ಅವನ್ನ ನಂಬಿಕೊಂಡಂಥ ಕುಟುಂಬ ಬೀದಿಗೆ ಬರುವಂಥ ಸಂದರ್ಭ ಇರುತ್ತೆ. ಆ ಕಾರಣದಿಂದ ಪ್ರತಿಯೊಬ್ಬರೂ ಸಹ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ನಾವು ಹೆಲ್ಮೆಟನ್ನು ಈ ಸರ್ಕಾರ ಮಾಡಿರುವಂಥ ರೂಲ್ಸು ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಸುರಕ್ಷತೆಯ ಸಲುವಾಗಿ ಮಾಡಿದೆ. ಅದನ್ನು ನಾವು ಹೆಲ್ಮೆಟ್ ಯಾಕೆ ಹಾಕೋಬೇಕು, ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತಾ, ಅದು ಆಗುತ್ತಾ, ಇದಾಗುತ್ತಾ ಅನ್ನೋ ಹಾಗಿಲ್ಲ. ನಾವು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಕೊಳ್ಳೋದ್ರಿಂದ ಒಂದು ವೇಳೆ ಏನಾದರೂ ಅಪಘಾತ ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಜೀವ ಉಳಿಯುತ್ತೆ. ಅಪಘಾತ ಇನ್ನೊಂದು ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಏನಂತಂದರೆ, ಅಪಘಾತ ಹೇಗೆ, ಯಾರ ತಪ್ಪಿನಿಂದ ಯಾವಾಗ ಆಗುತ್ತಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಆಗುವಂಥ ಒಂದು ಅಪಘಾತ. ಆ ಕಾರಣದಿಂದ ಅಪಘಾತದಿಂದ ತಪ್ಪಿಸ್ಕೋಬೇಕು ಅಥವಾ ಅಪಘಾತದಿಂದ ಆದಂಥ ನಾವು ನೋವು ಕಷ್ಟಗಳನ್ನು ತಪ್ಪಿಸ್ಕೋಬೇಕಂದ್ರೆ ನಾವು ಹೆಲ್ಮೆಟನ್ನು, ಜೊತೆಗೆ 4 ವೀಲರಲ್ಲಿ ಹೋಗುವಂಥವ್ರು, 4 ಚಕ್ರದ ವಾಹನದಲ್ಲಿ ಹೋಗುವಂಥ ವ್ಯಕ್ತಿಗಳು ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ನನ್ನ ವಿನಂತಿ. ಮತ್ತು ಯಾರೂ ಸಹ 18 ವರ್ಷದ ಒಳಗಡೆ ಇರುವಂಥವರು ಯಾವುದೇ ಬೈಕನ್ನು ಅಂದರೆ DL ಇಲ್ಲದೆ ಚಲಾಯಿಸುವಾಗಿಲ್ಲ. ಒಂದು ವೇಳೆ ನೀವು 18 ವರ್ಷದ ಒಳಗಡೆ ಇದ್ದು 16 ವರ್ಷ ದಾಟಿದರೆ 50 cc ಒಳಗಡೆ ಇರುವಂಥ ಒಂದು ಬೈಕನ್ನು ಮಾತ್ರ ಚಲಾಯಿಸಬೇಕು. ಅದಕ್ಕಿಂತಲೂ ಹೆಚ್ಚಿನ CC ಇರುವಂಥ ಬೈಕನ್ನು ಚಲಾಯಿಸಿದರೆ ಆ ಬೈಕನ್ನು ಕೊಟ್ಟಂಥ ಅವರ ತಂದೆ ಆಗಿರ್ಬೋದು, ಆ ಮಗುಗೆ ಆಗಿರ್ಬೋದು ಶಿಕ್ಷೆ ಆಗುತ್ತೆ. ಇನ್ನು 18 ವರ್ಷ ದಾಟಿದವರು ಕಡ್ಡಾಯವಾಗಿ ಅವರು ಲೈಸೆನ್ಸನ್ನು ಹೊಂದಿರಲೇಬೇಕು. ಮತ್ತು ಇನ್ನು ನಾವು ಸಾರಿಗೆ ವಾಹನಗಳನ್ನು ಏನಾದರೂ ಚಲಾಯಿಸ್ತೀನಿ ಅನ್ನೋಗಿದ್ರೆ ಆ ವ್ಯಕ್ತಿಯ ವಯಸ್ಸು
ನನಗೆ 18 ವರ್ಷ ಆಗಿದೆ ಅಂದರೆ ಚಲಾಯಿಸಲು ಬರೋದಿಲ್ಲ. 21 ವರ್ಷ ಕಂಪಲ್ಸರಿ ಆಗಿರಲೇಬೇಕು. 21 ವರ್ಷದ ಒಳಗಡೆ ಇರೋರು ಯಾರೂ ಸಹ ಸಾರಿಗೆ ವಾಹನಗಳನ್ನು ಅಥವಾ ಭಾರೀ ಪ್ರಮಾಣದಲ್ಲಿರುವಂಥ ದೊಡ್ಡ ದೊಡ್ಡ ವಾಹನಗಳನ್ನು ಚಲಾಯಿಸುವ ಹಾಗಿಲ್ಲ. ಮತ್ತು ಅಂಥವ್ರಿಗೆ ಲೈಸೆನ್ಸನ್ನು ಕೊಡೋದಿಲ್ಲ. ಒಂದು ವೇಳೆ ಏಜ್ ಏನಾದರೂ ವಯಸ್ಸನ್ನು ನಾವು ಹೆಚ್ಚಿಗೆ ಅಲ್ಲಿ ತೋರಿಸ್ಬಿಟ್ಟು ನಮ್ಮ ಕಡಿಮೆ ವಯಸ್ಸಿದ್ದಾಗಲೂ ನಾವು ಅಂಥ ಒಂದು ಲೈಸೆನ್ಸನ್ನು ಪಡ್ಕೊಂಡಿದ್ವಿ ಅಂತಂದ್ರೆ ನಾಳೆ ನ್ಯಾಯಾಲಯದಲ್ಲಿ ಸಾಬೀತಾದರೆ ಅಂಥ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ. ಜೊತೆಗೆ ಆ ಅಪಘಾತದಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಅವರಿಗೆ ಪರಿಹಾರವನ್ನು ಆ ವಾಹನದ ಮಾಲಕ ಕೊಡಬೇಕಾಗತ್ತೆ. ಆ ಕಾರಣದಿಂದ ನಮ್ಮ ವಯಸ್ಸು ಎಷ್ಟಾಗಿದೆ ಅನ್ನೋದನ್ನು ತಿಳ್ಕೊಂಡು ನಮ್ಮ ವಯಸ್ಸು 18 ಆಗಿತ್ತಂದರೆ ನಾವು ಈ 2 ವೀಲರ್ 4 ವೀಲರ್ ಅಂದರೆ ಸಣ್ಣ ವಾಹನಗಳನ್ನು ಓಡಿಸಲು ನಾವು ಪರವಾನಗಿಯನ್ನು ಪಡ್ಕೋಬೇಕು. ಇನ್ನು ದೊಡ್ಡ ದೊಡ್ಡ ವಾಹನಗಳನ್ನು ಓಡಿಸ್ಬೇಕಂದ್ರೆ 21 ವರ್ಷ ವಯಸ್ಸನ್ನು ಕಂಪಲ್ಸರಿ ನಾವು ದಾಟಿರಲೇಬೇಕು. ಈ ವಿಷಯವನ್ನು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ 2024ರಲ್ಲಿ ಈ ಕ್ರಿಮಿನಲ್ ಕಾನೂನುಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಏನು ಮೃತಪಟ್ಟರೆ ಚಾಲಕನಿಗೆ ಏನು 2 ವರ್ಷ ಮೊದಲು ಶಿಕ್ಷೆ ಇತ್ತು ಅದನ್ನು 5 ವರ್ಷದವರೆಗೂ ಮಾಡಿದ್ರು. ಮತ್ತು ದಂಡ ಯಾವುದಾದ್ರೂ ಅಪಘಾತದಲ್ಲಿ ಕೇವಲ ಗಾಯಗಳಾಗಿದ್ದರೆ ಮಾತ್ರ ಅಂಥ ಪ್ರಕರಣದಲ್ಲಿ ಚಾಲಕನಿಗೆ ಏನು ದಂಡ ವಿಧಿಸ್ತಾ ಇರೋ ಮೊದಲು ಅದರ ದುಪ್ಪಟ್ಟು ದಂಡವನ್ನು ವಿಧಿಸೋದಕ್ಕೆ ಅವಕಾಶ ಇದೆ. ಹೀಗಾದರೂ ಸಹ ನಾವು ರಸ್ತೆ ಸುರಕ್ಷತೆಯ ಬಗ್ಗೆ ಭಾಳಷ್ಟು ನಿರ್ಲಕ್ಷ್ಯತೆನ ವಹಿಸ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮಲ್ಲಿ ಒಂದು ಅಸಡ್ಡೆತನ ಇದೆ. ಏನಂದರೆ ಆಕ್ಸಿಡೆಂಟ್ ಆಗುತ್ತೆ, ನನಗೇನು ಆಗೋದಿಲ್ಲ, ನನಗೆ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ, ನಾನು ಕರೆಕ್ಟಾಗಿ ಓಡಿಸ್ತೀನಿ ಅಂತ ಭಾಳ ಉಡಾಫೆಯಿಂದ ಇರ್ತಾರೆ. ಆದರೆ ಯಾವ ರೀತಿ ಆಕ್ಸಿಡೆಂಟ್ ಆಗ್ತದೆ ಅಂತ ಯಾರಿಗೂ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಮ್ಮೊಮ್ಮೆ ನಾವು ಎಷ್ಟೇ ಸುರಕ್ಷತೆಯಿಂದ ಇದ್ದರೂ ಸಹ ಎದುರು ಬರೋ ವಾಹನ ಅವ್ರ ನಿರ್ಲಕ್ಷ್ಯತನದಿಂದನೂ ಸಹ ಆಕ್ಸಿಡೆಂಟ್ಗಳಾಗೋ ಒಂದು ಸಾಧ್ಯತೆಗಳಿರ್ತದೆ. ಹಾಗಾಗಿ ಆದಷ್ಟು ಗಾಡಿಗಳನ್ನ ಒಂದು ವೇಗ ಮಿತಿ ಏನಿದೆ ಆ ಮಿತಿಯಲ್ಲಿ ಚಲಾಯಿಸಿ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ನೀವು ಯೋಚನೆ ಮಾಡಿ ನೀವು ವಾಹನನ ಚಾಲನೆ ಮಾಡಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ದಿನ ರಸ್ತೆ ಸುರಕ್ಷತೆ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು ಎಲ್ಲ ಜನರು ಸಹ ತಪ್ಪದೆ ಪಾಲನೆ ಮಾಡಿ ಜಾಗೃತಿ ಮೂಡಿಸ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾತನ್ನ ಮುಗಿಸ್ತೀನಿ. ಹಾಸ್ಟೆಲ್ನಲ್ಲಿರ್ತಕ್ಕಂಥ ಮಕ್ಕಳು ಇವತ್ತು ಸಾಯಂಕಾಲ ಅಶೋಕ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ಕಾನೂನು ಅರಿವಿನ ಬಗ್ಗೆ ಒಂದು ರಂಗಭೂಮಿ ಕಲಾವಿದರು ಬಂದು ಒಂದು ನಾಟಕ ಪ್ರದರ್ಶನ ಇದೆ. ತಾವೆಲ್ಲರೂ ಬಂದು ಭಾಗವಹಿಸಿ ಕಾನೂನಿನ ಬಗ್ಗೆ ಅರಿವು ಮತ್ತೆ ಮನೋರಂಜನೆಯ ಮೂಲಕ ಅರಿವನ್ನು ಮೂಡಿಸುವ ಕಾರ್ಯಕ್ರಮನ ನಾಟಕದ ಮೂಲಕ ಇಟ್ಕೊಂಡಿದ್ದಾರೆ. ಆ ನಾಟಕಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.